ಹಾಯ್ ಹಲೋ ಗುಡ್ ಮಾರ್ನಿಂಗ್. ನಾನು ನಿಮ್ಮ ನಿಧಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಧಿ ಲೈಫ್ ಟಾಕೀಸ್. ಸೊ ಟೈಮು 7:20. ಇವಾಗ ಎದ್ದಿದ್ದೀವಿ. ಬೆಂಗಳೂರು ಜನ ಇಷ್ಟೇ, ಊರಲ್ಲಿದ್ದರೆ 6 ಗಂಟೆಗೆ ಎಚ್ಚರ ಆಯ್ತದೆ. ಬೆಂಗಳೂರಲ್ಲಿ 7 ಗಂಟೆ 7:30. ಸೊ ಇವತ್ತು ಇವೆಂಟ್ ಬೇರೆ ಐತೆ, ಇವೆಂಟ್ಗೆ ಹೋಗಬೇಕು. ನಾನು 7:30 ಆಗೈತೆ, ಟೈಮ್ ಆಗೈತೆ ಅಂತ ನಾನು ತಲೆ ಕೆಡ್ಸ್ಕೊತಾ ಇದ್ದೀನಿ. ಇನ್ನೂ ತಿಂಡಿನೂ ಮಾಡಿಲ್ಲ, ತಿಂಡಿ ತಿನ್ನೋಕ್ಕೆ. ಇವಳು 8 ಗಂಟೆ ಡ್ಯೂಟಿಗೆ ಹೋಗ್ಬೇಕು. ಹೋಗಿ ಬಿಸಿಲು ಕಾಯ್ತಾ ಕುಂತವಳೆ. ಬಂದು ತಿಂಡಿ ಮಾಡ್ಬಾ ಮಿಂಚು. ಏನು ಮಾಡ್ತೀಯ? ಬೆಳಬೆಳಗಿನ ಬಾಡಿ ತಿನ್ಬಿಟ್ಟು ನಾನು ಆರ್ಡ್ರಲ್ಲಿ ತೂಕಡಿಸ್ಲ ಆಮೇಲೆ. ಇವತ್ತು ನನಗೆ ಇವೆಂಟ್ ಇರೋದು ಎಂಗೇಜ್ಮೆಂಟು. ಸೊ 9:30ಗೆ ಇರೋಕ್ಕೆ ಹೇಳೋರೆ. ಇವಾಗ ಆಲ್ರೆಡಿ 7:30 ಆಯಿತು. ಇವಳು ನಂಗೆ ತಿಂಡಿ ಮಾಡಿಕೊಟ್ಟು ನಾನು ಅದನ್ನು ತಿಂದು ಇವಳು ಡ್ಯೂಟಿಗೆ ಬಿಟ್ಟು ನಾನು ಫ್ರೆಶಪ್ ಆಗಿ ಹೋಗೋಷ್ಟರಲ್ಲಿ ಎಷ್ಟೊತ್ತಾಯ್ತದೋ ಗೊತ್ತಿಲ್ಲ. ಸೋಂಬೇರಿ. ನಿನ್ನೂ ವೀಡಿಯೋ ಮಾಡ್ತಾಯಿದ್ದೀನಿ. ಈಮೇಲೆ ನೀನು ನನ್ನ ಬ್ಲಾಗಲ್ಲಿ ಡೈಲಿ ಇರ್ತೀಯ ಮಿಂಚು. ಮಿಂಚು ಸೂರ್ಯ ಬಂತು. ಹೌದಾ? ಗುಡ್ ಮಾರ್ನಿಂಗ್ ಹೇಳೆ. ಭಾರಿ ಜೋರಾಗಿ ಹೇಳ್ಬಿಟ್ಟೆ ಬಿಡು. ನೀನು ಹೇಳಿದ್ದು ನನಗೆ ಮಾತ್ರ ಕೇಳಿಸ್ತೈತೆ, ಅಲ್ಲಿ ಯಾರಿಗೂ ಕೇಳಿಸೋಂಗಿಲ್ಲ. ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ನೋಡಿ ಬಿಸಿಲು ಯಾವ ರೇಂಜ್ ಹೊಡಿತೈತೆ. ಬಿಸಿಲು ಕಾಯ್ತಾ ಇದ್ರೆ ಮತ್ತೆ ಹೋಗಿ ಮಲ್ಕೊಂಬೋಣ ಅನ್ನೋ ಫೀಲ್ ಆಯ್ತದೆ. ಚುರುಕು ಬಿಸಿಲು. ಸರಿ ಆಯಿತು, ಬಾ ತಿಂಡಿ ಮಾಡುವ ಮಿಂಚು. ನಂಗೆ ಡ್ಯೂಟಿಗೆ ಟೈಮ್ ಆಗುತ್ತೆ. ಮನೆಯೆಲ್ಲ ಕ್ಲೀನಾಗಿದೆ. ಇವಾಗ ನಾವು ಕ್ಲೀನ್ ಆಗಬೇಕಷ್ಟೆ. ಹೋಗಿ ಬೇಗ ರೆಡಿ ಮಾಡೋಕೆ ಬಾ. ಏನು ಮಾಡಿದ್ಯಾ? ಇವಾಗ ಇಟ್ಟವಳು ಕುಕ್ಕರು. ಸದ್ಯಕ್ಕೆ ನಾನು ಅಂಗಡಿಗೆ ಹೋಯ್ತು ಬಂದ್ಬಿಡ್ತೀನಿ. ಇವಳಿಗೇನೋ ತಿಂಡಿಗೇನೋ ಬೇಕಂತೆ. ಏನು ಬೇಕಮ್ಮ? ಅಮ್ಮನಾ? ನಾನು ನಿಮ್ಮ ಅಮ್ಮನಾ? ಹೇಳವ ಚಿನ್ನು ಮರಿ, ಏನು ಬೇಕು? ಅಷ್ಟೇ ಸಾಕು. ಸರಿ ಬಿಡು. ಆ ರೈಸ್ ಕೂದ್ರೆ ಆಫ್ ಮಾಡು. ಈಗ ರೈಸ್ ಮಾಡಿ ಮೊಟ್ಟೆ ಆಯ್ತಾ? ಸರಿ ಆಯಿತು, ಅಂಗಡಿಗೆ ಹೋಗಿ ಬರ್ತೀನಿ. ಇದು ನಮ್ಮನೆ ಅಂಗಡಿಗೆ ಹೋಗೋ ದಾರಿ. ಇವಾಗ ಅಂಗಡಿಗೆ ಹೋಗ್ಬಿಟ್ಟು ಹಳೇನೇ ಎಣ್ಣೆ ಹೇಳೋಳೆ ತಂದು ಕೊಟ್ಬಿಟ್ರೆ ನಾನು ಅರ್ಧ ಕೆಲಸ ಮಾಡ್ತೀನಿ. ಇಲ್ಲಿದ್ದಾವಲ್ಲ ಈ ನಾಯಿಗಳು ಎಂಥ ತೀಟೆ ಬಡ್ಡಿ ಮಗನವು ಅಂದರೆ, ನಮ್ಮ ಮನೆ ಗಂಟ ಬಂದು ಫಸ್ಟ್ ಫ್ಲೋರ್ಗೆ ಬಂದು ಬಾಲ್ಕನಿಗಳು ನನ್ನ ಚಪ್ಪಲಿಯನ್ನು ಎಳ್ಕೊಂಡು ಕೆಳಗೆ ಬಿಟ್ಟಿದ್ದು. ಪಾಪ ಕೆಳಗಡೆ ಮನೆ ಹುಡುಗಂದು ಶೂವೇ ಇಲ್ಲ. ನಮ್ಮ ಮನೆ ಗೇಟ್ ಬೇರೆ ಸ್ವಲ್ಪ ಕಟ್ಟಾಗ್ಬಿಟ್ಟಿದೆ ಬಿಲ್ಡಿಂಗ್ದು. ನಾವು ನೋಡ್ರಿ ಈ ಕೆಲಸ ಮಾಡ್ಕೊಂಡಿದ್ದಾವೆ. ಸ್ವಲ್ಪ ಪೌಡ್ರ್ ತಗೊಂಡಾಯ್ತು. ಈಗ ಏನು ಮಾಡ್ತಾವೆ ಬನ್ನಿ ನೋಡೋಣ. ಇವುಗಳಂತೂ ರೆಡಿ ಆಗಿಬಿಟ್ಲು. ಹಣೆ ಕುಂಕುಮ ಇಡು. ಇದೊಂದು ಹೇಳ್ಬಿಟ್ರೆ ಇವಳಿಗೆ ಕೋಪ ಬಂದ್ಬಿಡ್ತದೆ. ಮುಖ ನೋಡ್ತಾಳೆ. ಇವಾಗ ನನ್ನ ಕರ್ಕೊಂಡೋಗಿ ಡ್ಯೂಟಿಗೆ ಬಿಟ್ಬಿಟ್ರೆ ಇವತ್ತು ಬೆಳಿಗ್ಗೆ ಅದಕ್ಕೆ ನನ್ನ ಅರ್ಧ ಕೆಲಸ ಮುಗ್ದಂಗೆ. ಸೊ ಇವಳನ್ನ ಬಿಟ್ಬಿಟ್ಟು ಬಂದು ಒಂದು ಕೆಲಸ ನನಗೆ ಬಿಟ್ಟವಳೆ, ಆ ಕೆಲಸ ಮುಗಿಸ್ಬೇಕು. ಸೊ ಎಗ್ ರೈಸ್ ಮಾಡು ಅಂತ ಹೇಳಿದೆ, ಬರೀ ರೈಸ್ ಮಾಡಿಕೊಳ್ಳ ಅಷ್ಟೇ, ಎಗ್ ರೈಸ್ ಮಾಡಿಲ್ಲ. ಇವಾಗ ಬಂದು ಎಗ್ ರೈಸ್ ಮಾಡಿ ಇವಳಿಗೆ ಬಾಕ್ಸ್ ಕೊಟ್ಬಿಟ್ಟು ಇವಾಗ ಓಕೆನಾ? ಇದು ಕರೆಕ್ಟು. ಬಾ, ನಿಂಗೆ ಟೈಮ್ ಆಯ್ತೈತೆ. ಓಕೆ, ವಿಡಿಯೋ ನೋಡ್ತಾ ಇರಿ. ನಾನು ಸಂಜೆ ಸಿಗ್ತೀನಿ ಡ್ಯೂಟಿ ಮುಗಿಸಿ. ಸಾಯಂಕಾಲನೇ ಇನ್ನು ಅವಳು 8 o'clock ಬರ್ತಾಳೆ. ಸೊ ಅಲ್ಲಿವರೆಗೂ ನಾನು ಒಬ್ಬಂದೆ ವೀಡಿಯೋದಲ್ಲಿ ಎಂಜಾಯ್ ಮಾಡು. ಹೌದಾ? ನಾನು ಡ್ಯಾನ್ಸ್ ಮಾಡೋಕೆ ಹೋಯ್ತಾ ಇದ್ದೀನಿ. ಕೆಲಸ ಮಾಡೋಕೆ ಹೋಯ್ತಾ ಇರೋದು. ಕೆಲಸ ಮಾಡೋಕೆ ಹೋಯ್ತಾ ಇರೋದು ನಾನು. ಒಂದಷ್ಟು ಮಾಡು ಸಾಕು, ಚಂದ ಅಂತ ಬೇಡ. ಬಾಯ್, ಸಾಯಂಕಾಲ ಸಿಗ್ತೀನಿ. ಡೈಲಿ ಸಂತೆ ಮಾಡೋ ಥರ ಇರ್ತಿತ್ತು ಕುಡ್ರಬಳ್ಳಿ. ಇವತ್ತು ಭಾನುವಾರ ಅಂತ ಫುಲ್ ಖಾಲಿ ಹೊಡಿತಾ ಐತೆ. ಓಡಾಡೋಕ್ಕೆ ಜಾಗ ಇರ್ತಿಲ್ಲ ಡೈಲಿ ಇಲ್ಲಿ. ಸೊ ಇವಾಗ ಅವಳ ಕೆಲಸ ಮುಗೀತು, ಹೊಂಟೋದ್ಲು ಡ್ಯೂಟಿಗೆ. ನನಗೊಂದು ಕೆಲಸ ಕೊಟ್ಟು ಬನ್ನಿ ಇವಾಗ ಆ ಕೆಲಸ ಮುಗಿಸುವ. ಈಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಪಟ ಅಂತ ಎಗ್ ರೈಸ್ ಮಾಡಬೇಕು. ಯಾಕಂದರೆ ನನಗೆ 9:30ಗೆ ಇವೆಂಟ್ ಇರೋದು. ಸೊ ಅಷ್ಟು ಗ್ಯಾಪಲ್ಲೆಲ್ಲ ರೆಡಿ ಮಾಡಿ ನಾನು ಫ್ರೆಶಪ್ ಆಗಿ ಹೋಗ್ಬೇಕಲ್ಲ. ಈಗ ಹೋಮ್ ಮೇಡ್ ಎಗ್ ರೈಸ್ ರೆಡಿ. ಹೆಂಗಾಯ್ತು ನೋಡ್ರಿ, ಮನೇಲಿ ಮಾಡಿರೋದು.
ಅಂಗಡಿಯಲ್ಲಿ ಮಾಡೋ ಥರ ಮಾಡಲ್ಲ ನಾವು. ಅವಾಗಿಂದ 10 ಮಿನಿಟ್ಸು ಬ್ರೇಕ್ ಇತ್ತು, ಯಾಕಂದರೆ ಎಗ್ ರೈಸ್ ಮಾಡಿ ಸ್ನಾನಕ್ಕೆ ಹೋಗಿದೆ. ಸೊ ಫ್ರೆಶ್ ಅಪ್ ಆಗಾಯಿತು. ಇವಾಗ ಸ್ವಲ್ಪ ರೆಡಿ ಆಗಬೇಕಷ್ಟೆ. ಸ್ವಲ್ಪ ಅಂದರೆ ಇದೊಂದು ಗಾರ್ನಿಯರ್ ಕ್ರೀಮ್ ಇದೆ, ಇದೊಂದು ಅಪ್ಲೈ ಮಾಡ್ತೀನಿ ಅಷ್ಟೇ. ನಮ್ಮದೇನೋ 2 ನಿಮಿಷ ರೆಡಿ. ಸೊ ಬ್ಯಾಕ್ಗ್ರೌಂಡಲ್ಲಿ ಬಾಸ್ ಸಾಂಗ್ ಬತ್ತಾಯಿತೆ. ಬಾಸ್ ಸಾಂಗ್ ಕೇಳ್ಕೊಂಡು ಚಿಲ್ಲಾಗಿ ರೆಡಿ ಆಯ್ತಾಯಿದ್ರೆ ದಿನ ಪೂರ್ತಿ ಚಿಲ್ಲಾಗಿರ್ಬೋದು. ಸೊ ಈಗ ತಿಂಡಿ ಬ್ರೇಕು, ಫ್ರೆಶ್ ಅಪ್ ಆಗಾಯಿತು, ರೆಡಿನೂ ಆಯಿತು. ಇವಾಗ ನಾನು ಮಾಡಿದ್ದೆ ಎಗ್ ರೈಸು ತಿನ್ಕೊಂಡು ಮಿಂಚುಗೂ ಬಾಕ್ಸ್ಗೆ ಕೊಟ್ಬಿಟ್ಟು ಟೈಮ್ 9 ಕಾಲ ಆಯಿತು, ಹೊರಡಬೇಕು ಡ್ಯೂಟಿಗೆ. ಓಕೆ ಅಲ್ಲ? ಸೊ ಈಗ ಬನ್ನಿ ಹೊರಡೋಣ. ಮಿಂಚುಗೆ ಟಿಫನ್ ಬಾಕ್ಸು ರೆಡಿ ಆಯಿತು. ಇವಾಗ ನಾನು ಹೊರಡೋದು ಒಂದೇ ಬಾಕಿ. ಟೈಮು 9:30 ಆಗೋಯ್ತು. ಅಂಗಡಿ ಸೊ ಇಲ್ಲಿಂದ ಇವಾಗ 1/2 ಅವರ್ ಜರ್ನಿ ಐತೆ ಲೊಕೇಶನ್ಗೆ. ಇಲ್ಲ ಜರಳಿ ಕ್ರಾಸಲ್ಲಿರೋದು ಇವೆಂಟು. ಸೊ ಬನ್ನಿ ಸಿಗುವ ಪಾರ್ಟಿ ಹಾಲಲ್ಲಿ. ಸೊ ಈಗ ನಾನು ಬಂದು 1 ಅವರ್ ಆಯಿತು, ಇನ್ನು ಇವೆಂಟ್ ಸ್ಟಾರ್ಟ್ ಆಗಿಲ್ಲ. ಎಲ್ಲ ರೆಡಿ ಇದೆ. ಕಪಲ್ಸ್ ಬಂದರೆ ಸ್ಟಾರ್ಟ್ ಮಾಡೋದು ಅಷ್ಟೇ. ಸೊ ನಮ್ಮದು ಇವೆಂಟ್ಗಳು ಇದೇ ಥರ ಇರ್ತವೆ. ಕೆಲವೊಂದು ಸರಿ ಬೇಗ ಬಂದಿರ್ತೀವಿ, ಕೆಲವೊಂದು ಸರಿ ಲೇಟ್ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ಕಾದು ಕೂಲಾಗಿ ಕೆಲಸ ಮುಗಿಸ್ಕೊಂಡು ಹೋಗೋದು. ಸೊ ನೋಡುವ ನೆಕ್ಸ್ಟು ಇನ್ನು ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ, ಎಷ್ಟೊತ್ತಿಗೆ ಮುಗಿಯುತ್ತೆ. ಆಗ್ರಹಾಯ ನಮಃ ಓಂ ಈಶಾನ್ಯ ದೇವಾಯ ನಮಃ ಓಂ ಶಿವಾಯ ನಮಃ ಓಂ. ಸೊ ಫಂಕ್ಷನ್ ಎಲ್ಲ ಮುಗೀತು. ಇವಾಗ ಲಂಚ್ ಬ್ರೇಕ್ ಬಿಟ್ಟಿದ್ದಾರೆ. ಇನ್ನೇನಿಲ್ಲ, ಇನ್ನೊಂದೆರಡು ಫ್ಯಾಮಿಲಿ ಫೋಟೋ ತೆಗೆದ್ಬಿಟ್ಟು ಪ್ಯಾಕ್ ಮಾಡೋದು ಅಷ್ಟೇ. ಸೊ ಈಗ ಫೈನಲಿ ನಾನು ಇಲ್ಲಿಂದ ವೀಡಿಯೋ ಸ್ಟಾರ್ಟ್ ಮಾಡೋದು, ಅಲ್ಲಿಗೆ ಬಂದು ನಿಂತಿದ್ದೀನಿ. ಇವಾಗ ಆರ್ಡ್ರ್ ಮುಗೀತು, ಮಾತಾಡೋಕ್ಕಾಗ್ತಾಯಿಲ್ಲ, ಮೆಟ್ಲತ್ಕೊಂಡ್ಬಿಟ್ಟೆ, ಸುಸ್ತಾಗೋಯ್ತು ನನಗೆ. ಆರ್ಡ್ರ್ ಮುಗೀತು, ಲಗೇಜೆಲ್ಲ ಇಳಿಸ್ಬಿಟ್ಟು ಇವಾಗ ಮನೆ ಒಳಗಡೆ ಎಂಟ್ರಿ ಆಗಿದೆ. ಸೊ ಆರ್ಡ್ರಲ್ಲೆಲ್ಲ ಇವೆಂಟ್ಗೆ ಹೋದಾಗ ನಾವು ಜಾಸ್ತಿ ಫೋನ್ ನೋಡ್ಕೊಂಡು ಈ ಥರ ವ್ಲಾಗೆಲ್ಲ ಮಾತಾಡೋಕ್ಕಾಗಲ್ಲ. ಸೊ ಯಾಕೆಂದರೆ ಅಲ್ಲಿ ಕ್ಲೈಂಟ್ಗಳು ನೋಡ್ತಾ ಇರ್ತಾರೆ ಏನು ಮಾಡ್ತಾಯಿದ್ದೀವಿ ನಾವು ಏನು ಅಂತ. ಸೊ ನಾವು ಆರ್ಡ್ರಿಗೆ ಹೋದಾಗ ಹಿಂಗೆ ಫೋನಲ್ಲಿ ನೋಡ್ಕೊಂಡು ವ್ಲಾಗ್ ಮಾಡ್ಕೊಂಡು ನಿಂತಿದ್ರೆ ಅವೇ ಸಣ್ಣ ಪುಟ್ಟ ವಿಷಯಗಳು ಕಂಪ್ಲೇಂಟ್ಗಳಾಯ್ತವೆ ನಮ್ಗೆ ಆರ್ಡ್ರ್ ಕೊಟ್ಟವ್ರಿಗೆ. ಏನು ಹೇಳ್ತಾರೆ, ಏನು ರೀ ಬಂದು ಫೋನ್ ನೋಡ್ತಾವ್ರೆ ಹಂಗೆ ಹಿಂಗೆ ಅಂತ ಅಂದ್ಬಿಡ್ತಾರೆ. ಸೊ ಅದಕ್ಕೆ ಹೋದಾಗ ನಮ್ಮದು ಇವೆಂಟ್ಗಳಲ್ಲಿ ಫುಲ್ಲು ವೀಡಿಯೋನ ನಾವು ವ್ಲಾಗ್ ಮಾಡೋಕ್ಕಾಗಲ್ಲ. ಸೊ ಆದಷ್ಟು ಎಷ್ಟು ಹೈಲೈಟ್ಸ್ಗಳನ್ನ ನಾನು ಕ್ಯಾಪ್ಚರ್ ಮಾಡ್ಬೋದೋ ಅಷ್ಟನ್ನು ಹೈಲೈಟ್ಸ್ನ ನಾನು ಕ್ಯಾಪ್ಚರ್ ಮಾಡಿ ಹಾಕ್ತೀನಿ. ಸೊ ಆದಷ್ಟು ಇನ್ನು ನೆಕ್ಸ್ಟು ಇವೆಂಟ್ಗಳಲ್ಲಿ ಆದರೆ ಇನ್ನೂ ಸ್ವಲ್ಪ ಹೆಚ್ಚಿನ ಸೊ ನಮ್ಮ ಕೆಲಸಗಳು ಹೆಂಗಿರುತ್ತೆ, ಯಾವ ಥರ ವರ್ಕ್ ಇರುತ್ತೆ ಅನ್ನೋದ್ರ ಬಗ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ಇವಾಗ ಮನೆಗೆ ಬಂದಲ್ಲ, ಸ್ವೆಟ್ ಆಗ್ತಾಯಿದ್ದೀನಿ. ಸೊ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು, ಇರೋ ಬ್ಯಾಲೆನ್ಸ್ ವೀಡಿಯೋಗಳನ್ನ ಎಡಿಟಿಂಗ್ ಮಾಡಬೇಕು. ಸೊ ಸಿಗುವ ಸ್ವಲ್ಪ ಸಮಯದ ನಂತರ. ನಾವು ಆರ್ಡರ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದ ತಕ್ಷಣ ಫಸ್ಟ್ ಮಾಡೋ ಕೆಲಸನೇ ಡಾಟಾ ಕಾಪಿ ಹಾಕೋದು. ಸೊ ಇವಾಗ ನಾನು ಮಾಡ್ತಾ ಇರೋ ಕೆಲಸನೇ ಅದು, ಡಾಟಾ ಕಾಪಿ ಹಾಕೋದು. ಸೊ ಇವತ್ತು ಎಂಗೇಜ್ಮೆಂಟ್ ಇತ್ತಲ್ಲ, ಸೊ ಚೆನ್ನಾಗಾಯಿತು ವರ್ಕು. ಕಸ್ಟಮರು ಫುಲ್ ಖುಷಿಯಾದರು. ಸೊ ನೆಕ್ಸ್ಟು ವೆಡ್ಡಿಂಗಲ್ಲಿ ಸಿಗೋಣ ಅಂತ ಹೇಳಿದ್ದಾರೆ. ಸೊ ತುಂಬ ಚೆನ್ನಾಗಿ ಬಂತು. ಕೆಲವು ಫೋಟೋಸ್ ನಿಮಗೆ ಇವಾಗ ಈ ವಿಡಿಯೋದಲ್ಲಿ ಕಂಟಿನ್ಯೂಟಿಲಿ ಹಾಕ್ತೀನಿ, ನೋಡಿ ಹೇಗಿತ್ತು ಅಂತ. ಸೊ ಮತ್ತು ಇನ್ನೊಂದು ಏನಂದರೆ, ನನ್ನ ವೀಡಿಯೋಸ್ನ ಯಾರು ನೀವು ನೋಡ್ತಾ ಇರ್ತೀರ, ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಥವಾ ನೀವು ಈ ಥರ ಚೇಂಜಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಏನಾದರೂ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಯಾಕಂದರೆ ಇವತ್ತು ನನ್ನ ಫ್ರೆಂಡು ಹೇಳ್ತಾ ಇದ್ದ ಕೆಲವು ಚೇಂಜಸ್ಗಳು, ನೀನು ಹಿಂಗಲ್ಲ ಹಿಂಗೆ ಮಾಡು ಅಂತ ಹೇಳ್ತಾ ಇದ್ದ. ಬಟ್ ಅದು ಅವನು ಪೂರ್ತಿಯಾಗಿ ನನಗೆ ಅರ್ಥ ಆಗೋ ಥರ ಹೇಳ್ತಾ ಇಲ್ಲ. ಬಟ್ ಅವ್ನು ಏನು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಾಯಿಲ್ಲ, ಗೊತ್ತಾಯ್ತಾ ಇಲ್ಲ. ಕೆಲವೊಂದು ಅವ್ನು ಮಿಸ್ಟೇಕ್ಸ್ ಹೇಳ್ತಾ ಇದ್ದಾನೆ, ಬಟ್ ಅದು ಮಿಸ್ಟೇಕ್ಸ್ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಸೊ ನಿಮ್ಗೇನಾದರೂ ಆ ಥರ ಚೇಂಜಸ್ ಏನಾದರೂ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಏನು ಚೇಂಜಸ್ ಮಾಡ್ಕೋಬೋದು, ಯಾವ ಥರ, ಅಥವಾ ನಾನು ಏನಾದರೂ ತಪ್ಪು ಹೇಳ್ತಾ ಇದ್ದೀನ, ಏನು ಕತೆ,
ಇದು ಹೇಳ್ತಾ ಇರೋ ತಪ್ಪು ಅಂತ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಚೇಂಜ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಸೊ ಬೇರೆ ಯಾವ ಥರ ನನ್ನ ಕಡೆಯಿಂದ ಕಂಟೆಂಟ್ಗಳು ಬೇಕು ಅನ್ಸುತ್ತೋ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕ್ಸಿ ನಾನು ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದು ಇವಾಗ ನನಗೆ ಗೊತ್ತಿರೋಂಗೆ ಸೊ ನಾನು ಯಾವ ಥರ ಈಗ ನನ್ನ ವ್ಲಾಗ್ಗಳಲ್ಲಿ ನನಗೇನು ಅನ್ಸುತ್ತೋ ಆ ಥರ ವ್ಲಾಗ್ನ ನನ್ನ ಕೆಲಸದಿಂದ ನಾನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಇದರಲ್ಲಿ ಏನೋ ಚೇಂಜಸ್ ಇತ್ತು ಅಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಹಾಕ್ಸಿ. ಸೊ ವೀಡಿಯೋನ ಹೀಗೆ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಸೊ ಇವಾಗ ಡಾಟಾ ಕಾಪಿ ಹಾಕ್ಬಿಟ್ಟು ಕೆಲವೊಂದು ಇನ್ನೂ ಸ್ವಲ್ಪ ಶಾರ್ಟ್ ವೀಡಿಯೋಗಳಿದೆ. ಸೊ ಅದನ್ನು ಎಡಿಟ್ ಮಾಡಬೇಕು. ಸೊ ಫೈನಲಿ ವೀಡಿಯೋ ಎಡಿಟಿಂಗು ಮುಗೀತು, ಇನ್ನೊಂದು ಸ್ವಲ್ಪ ಐತೆ ಮಾಡಬೇಕು. ಸೊ ಟೈಮು 9:15 ಆಗ್ತೈತೆ. ಸೊ ನಾನು ಹೆಂಡ್ತಿನ ಆವಾಗಲೇ ಡ್ಯೂಟಿಯಿಂದ ಬಂದ್ಬಿಟ್ಲು. ಬಂದವಳು ಅಡುಗೆ ಮಾಡು ಅಂದರೆ ಇವತ್ತು ಮೊಸರು ಪ್ಯಾಕೆಟಲ್ಲಿ ವ್ಯವಹಾರ ಮುಗಿಸ್ತಾವಳೆ. ಅಡುಗೆ ಮಾಡು ಅಂತ ಹೇಳ್ತಾನೆ ಮಿಂಚು ನಿಂಗೆ ಕೂಲ್ ಆಗಿರ್ಬೇಕಲ್ಲ, ಅದಕ್ಕೆ ಮೊಸರು ಬರೀ ಇಂಥವೆ ಡೈಲಿ ಇದೇ ಡೈಲಾಗ್ ಹೊಡೆದ್ಬಿಡೋದು. ನಾನು ಮಾಡಿದ್ರೆ ಮಾಡ್ದಂಗೆ, ಇಲ್ಲ ಅಂದರೆ ಇಲ್ಲ. ಇನ್ನು ಮೊಸರು ಪ್ಯಾಕೆಟಲ್ಲಿ ಪಿಕ್ಚರ್ ಮಾಡ್ಕೊಟ್ಟಿಲ್ಲಲ್ಲ, ನಾನೇನು ಮಾಡ್ಕೊಟ್ಟಿಲ್ಲ ಅಲ್ವಾ? ಹೌದಾ? ಆಯ್ತು, ಮಾಡಿಲ್ಲ ಅಂತೇನು ಹೇಳ್ತಾ ಇಲ್ವಲ್ಲ ನಾನು. ಅದು ಪಾಯಿಂಟ್. ಏನು ಪಾಯಿಂಟ್ ಏನೋ. ಇವತ್ತು ಮೊಸರೇ ಗಟ್ಟಿ. ಇವತ್ತು ಮೊಸರು ತಿನ್ಬಿಟ್ಟು ಮನೆ ಅದು ಪ್ರೀಬಯೋಟಿಕ್ ತಿಂತಾರೆ, ಬಾಡಿಗೆ ತುಂಬಾ ಹೆಲ್ತ್ ಚೆನ್ನಾಗಿರುತ್ತೆ. ಹಂಗಾರೆ ಡೈಲಿ ಮೊಸರನ್ನೇ ತಿನ್ನು ಹಂಗಾರೆ. ಆಯ್ತು, ಹಂಗೇನು ಸರಿ ಖುಷಿನೇ ನಂಗೆ. ಸೊ ಇವಾಗ ಇನ್ನೇನು ಊಟ ಮಾಡಿ ರೆಸ್ಟ್ ಮಾಡಬೇಕು. ನಾನು ಬೆಳಿಗ್ಗೆ ಇವೆಂಟಲ್ಲೆಲ್ಲ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಇವಳು ಡ್ಯೂಟಿಲಿ ಟಯರ್ಡ್ ಆಗವಳೆ. ಟಯರ್ಡ್ ಆಗಿದೆಯಾ? ಯಾವುದೇ ಕಾರಣಕ್ಕೂ ಇಲ್ಲ, ಓದ್ತಾ ಹೊಡ್ಕೊಂಡು ಬಂದಿರ್ತಾಳೆ ಪಕ್ಕ. ಇಲ್ಲ, ಟಯರ್ಡ್ ಆಗವಳೆ. ಸೊ ಈಗ ಊಟ ಮಾಡಿ ಮಲ್ಕೋಬೇಕು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ನನ್ನ ಚಾನಲ್ನ ಹೀಗೆ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಸೊ ಎಲ್ರಿಗೂ ಶುಭರಾತ್ರಿ, ಗುಡ್ ನೈಟ್, ಲವ್ ಯು ಆಲ್, ಬಾಯ್.